ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಿಮಗೆಲ್ಲ ಗೊತ್ತು, ನಾನು ಸಮಾಜ ವಿಜ್ಞಾನದ ಪಾಠಗಳನ್ನು ಮಾಡ್ತೀನಿ. ಈಗಾಗಲೇ 6, 7, 8, 9ನೇ ತರಗತಿಯ ಪಾಠಗಳನ್ನು ಮುಗಿಸಿದ್ದೀವಿ. ನಾವೀಗ 10ನೇ ತರಗತಿಯ ಪಾಠಗಳನ್ನು ಶುರು ಮಾಡ್ಕೊಂಡಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನದ ಭಾಗ 1ರ ಪಾಠಗಳನ್ನು ನಾವು ಈಗ ಮಾಡ್ತಿದ್ದೀವಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಇವೆಲ್ಲ ದಿನನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ. ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. NCERT ವಿಡಿಯೋಗಳನ್ನು ಮಾಡ್ತಾರೆ. DSCRTಯಲ್ಲಿ ನಾನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ನ ಮಾಡ್ತೀನಿ. ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ನ ವಿಡಿಯೋಗಳು, ಇನ್ನು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ನೀವು ಐಡಿಯಾಸ್ ಫೋರಮ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇವೆಲ್ಲ ಕೋರ್ಸ್ಗಳ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಇದ್ರ ಜೊತೆಗೆ ನಾವೀಗ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತೀವಿ. 2017ರಿಂದ 2020ರವರೆಗೆ 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ. ಅದೇ ರೀತಿ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬಹುದು ಅನ್ನೋದನ್ನು ಹೇಳ್ತೀವಿ. ಸಮಾಜ ವಿಜ್ಞಾನ 2020ರಲ್ಲಿ 8 ಕ್ವಶನ್ ಪೇಪರ್ಗಳು, ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬಂದಂತಹ ಕ್ವಶನ್ ಪೇಪರ್ಗಳು, ಮತ್ತು 2019, 2018 ಮತ್ತು 2017 ಒಟ್ಟು 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇದನ್ನು ಹೆಚ್ಚಾಗಿ ಶೇರ್ ಮಾಡೋದ್ರ ಮುಖಾಂತರ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಅವರು ಈ ವಿಡಿಯೋದ ಉಪಯೋಗವನ್ನು ಪಡ್ಕೋವಂತೆ ಮಾಡಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ರಾಜ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಈ ಪಾಠದಿಂದ ನಾವೇನೇನೆಲ್ಲ ಕಲಿತೀವಿ ಅಂತಂದರೆ, ಭಾರತ ನೆರೆ ರಾಜ್ಯಗಳ ಜೊತೆ ಹೇಗೆ ಸಂಬಂಧವನ್ನು ಹೊಂದಿದೆ, ಅಂದರೆ ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸ್ತವೆ, ಯಾವ ರೀತಿ ಸಂಬಂಧಗಳನ್ನು ಇಟ್ಕೊಂಡಿರ್ತವೆ ಅನ್ನೋದನ್ನು ಕಲಿತೀವಿ. ಅದೇ ರೀತಿ ಅಲಿಪ್ತ ನೀತಿ, ವರ್ಣಭೇದ ನೀತಿಗೆ ವಿರೋಧ, ಪಂಚಶೀಲ ತತ್ವಗಳು, ನಿಶಸ್ತ್ರೀಕರಣ ಎಲ್ಲ ಅಂಶಗಳನ್ನು ಭಾರತ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದೆ, ಯಾವ್ಯಾವ ನೀತಿಗಳನ್ನು ಯಾವ ದೇಶಗಳೊಂದಿಗೆ ಸಂಬಂಧ ಹೊಂದೋದಕ್ಕೆ ಅನುಸರಿಸ್ತಿದೆ ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಸಂಬಂಧವನ್ನು ಹೊಂದಲೇಬೇಕಾಗತ್ತೆ. ಯಾವುದೇ ಒಂದು ದೇಶ ಪೂರ್ಣ ಇಂಡಿಪೆಂಡೆಂಟ್ ಆಗಿರಲ್ಲ, ಪೂರ್ಣ ಸ್ವತಂತ್ರ ಆಗಿರಲ್ಲ. ಯಾವುದೋ ಒಂದು ದೃಷ್ಟಿಯಿಂದ ಇನ್ನೊಂದು ದೇಶದ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಕೂಡ ಇರುತ್ತೆ. ಯಾವ ರೀತಿ ಸಂಬಂಧಗಳನ್ನು ಇಟ್ಕೊಳ್ಳುತ್ತೆ ಅನ್ನೋದನ್ನು ಅಧ್ಯಯನ ಮಾಡಬೇಕು. ಹೇಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಇರಿಸ್ಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಪ್ರತಿಯೊಂದು ರಾಷ್ಟ್ರ ಕೂಡ ಬೇರೆ ನೆರೆ ರಾಷ್ಟ್ರಗಳೊಡನೆ ಆಗಿರಲಿ, ಬೇರೆ ರಾಷ್ಟ್ರಗಳೊಡನೆ ಆಗಿರಲಿ ಸಂಬಂಧ ಇಟ್ಕೊಳ್ಳದೆ ತಾನು ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಡನೆ ವ್ಯವಹಾರ ಮಾಡುವಾಗ ಕೆಲವೊಂದಿಷ್ಟು ನೀತಿಗಳನ್ನು, ಒಂದಿಷ್ಟು ನಿಯಮಗಳನ್ನು ಅನುಸರಿಸುತ್ತೆ. ಅದನ್ನು ವಿದೇಶಾಂಗ ನೀತಿ ಅಂತ ಕರೀತಾರೆ. ಆದ್ದರಿಂದ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಿರಲಿ, ಬಾಹ್ಯವಾಗಿ ಆಗಿರಲಿ, ಇತರ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರೋದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಕರೀತಾರೆ. ಹೀಗೆ ಯಾವಾಗಿನವರೆಗೆ ಈ ರೀತಿಯ ಪರಮಾಧಿಕಾರಿ ಉಳ್ಳಂತಹ ಅಥವಾ ಸಾರ್ವಭೌಮ ರಾಷ್ಟ್ರಗಳು ಇರ್ತವೋ ಆವಾಗವಾಗ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಇಂದು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ವಿದೇಶಾಂಗ ನೀತಿ ತೀರಾ ಅವಶ್ಯಕ ಆಗಿರುತ್ತೆ. ಏನಿದು ವಿದೇಶಾಂಗ ನೀತಿ ಅಂತಂದರೆ, ವಿದೇಶಾಂಗ ನೀತಿ ಅಂತಂದರೆ ಇತರರೊಡನೆ
ಅಂದರೆ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಿರಲಿ ಬಾಹ್ಯವಾಗಿ ಆಗಿರಲಿ ಇತರ ದೇಶಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋದು, ಅದನ್ನು ಆ ಸಂಬಂಧ ಇಟ್ಕೊಂಡಾಗ ಯಾವ ರೀತಿ ನಿಯಮಗಳನ್ನು ನೀತಿಗಳನ್ನು ಅದು ಅನುಸರಿಸುತ್ತೆ ಅನ್ನೋದು ಆ ನೀತಿಗೆ ವಿದೇಶಾಂಗ ನೀತಿ ಅಂತ ಕರೀತಾರೆ. ಯಾವ ರಾಷ್ಟ್ರ ಅಧೀನ ಆಗಿರೋದಿಲ್ವೋ, ಸ್ವತಂತ್ರ ಆಗಿರ್ತವೋ ಅವುಗಳನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಕರೀತಾರೆ. ಈ ರೀತಿಯ ರಾಷ್ಟ್ರಗಳೊಡನೆ ಇತರ ರಾಷ್ಟ್ರಗಳು ಸಂಬಂಧವನ್ನು ಇಟ್ಕೊಂಡಿರ್ತವೆ. ಯಾವಾಗಿನವರೆಗೂ ಈ ಪರಮಾಧಿಕಾರಿ ಉಳ್ಳಂತಹ ಮತ್ತು ಸಾರ್ವಭೌಮ ಅಧಿಕಾರ ಉಳ್ಳಂತಹ ರಾಷ್ಟ್ರಗಳು ಇರ್ತವೋ ಅಲ್ಲಿವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತೆ ಅಂತ ವಿದ್ವಾಂಸರು ಹೇಳ್ತಾರೆ. ಇನ್ನು ಭಾರತನೂ ಕೂಡ ಸ್ವತಂತ್ರ ನಂತರ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇಲ್ಲಿ ಯುರೋಪಿಯನ್ನರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಸ್ವತಂತ್ರ ಬಂದ ನಂತರ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಭಾರತವು ಕೂಡ ಹೊಂದಿದೆ. ಭಾರತ ವಿಪುಲ ಜನಸಂಖ್ಯೆಯನ್ನು ಹೊಂದಿದೆ, ಅಂದರೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಅಪಾರ ಪ್ರಾಕೃತಿಕ ಸಂಪತ್ತಿಲ್ಲಿದೆ. ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ, ಬಲಾಢ್ಯ ಸೈನಿಕ ವ್ಯವಸ್ಥೆ ಇಲ್ಲಿದೆ. ಪ್ರಭಾವಶಾಲಿಯಾಗಿ ಅದು ಪ್ರಭಾವಶಾಲಿ ರಾಷ್ಟ್ರ ಅನ್ನುವಂತಹ ವಿಶ್ವಮಾನ್ಯವನ್ನು ಪಡ್ಕೊಂಡಿದೆ. ಯಾವುದು? ಭಾರತ. ಪ್ರಸ್ತುತ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದಂತಹ ನಿರ್ದಿಷ್ಟ ಮತ್ತು ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇವೆ. ಅವುಗಳಲ್ಲಿ ಭಾರತ ಕೂಡ ಒಂದು. ಹೀಗೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರೀತಾರೆ. ಹಾಗೆ ಒಂದು ಉತ್ತಮ ಮಟ್ಟದ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡಿರುವಂತಹ ದೇಶಗಳಲ್ಲಿ ನಮ್ಮ ಭಾರತವು ಕೂಡ ಒಂದು. ಜವಾಹರ್ಲಾಲ್ ನೆಹರು ಅವರು ಹೀಗೆ ಹೇಳ್ತಾರೆ, ಯಾವುದೇ ನೀತಿಯನ್ನು ನಿರೂಪಿಸಿದ್ರೂ ವಿದೇಶಾಂಗ ವ್ಯವಹಾರದ ಕಲೆಯ ಇರುವಿಕೆ ಆ ದೇಶಕ್ಕೆ ಯಾವುದು ಅಗತ್ಯನೋ, ಯಾವುದು ಇಂಪಾರ್ಟೆಂಟೋ, ಅತ್ಯಂತ ಪ್ರಯೋಜನಕಾರಿಯೋ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ಇರುತ್ತೆ. ನಾವು ಅಂತಾರಾಷ್ಟ್ರೀಯ ಒಳಿತಿನ ಬಗ್ಗೆ ಮಾತಾಡಬಹುದು ಹಾಗೂ ಆ ರೀತಿ ಯಥಾವತ್ತಾಗಿ ಕೂಡ ಯೋಚಿಸಬಹುದು. ನಾವು ಶಾಂತಿ ಹಾಗೂ ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ವ್ಯಾಖ್ಯಾನಿಸಬಹುದು ಹಾಗೂ ಪ್ರಾಮಾಣಿಕವಾಗಿ ಆ ಬಗೆಗೆ ಅರ್ಥ ಹೊಂದಿರಲೂಬಹುದು. ಆದರೆ ಕಡೆಗೆ ಪ್ರತಿಯೊಂದು ಸರ್ಕಾರವು ತಾನು ಆಳುವ ದೇಶದ ಒಳಿತಿಗಾಗಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಸರ್ಕಾರ ದೂರದೃಷ್ಟಿಯಲ್ಲಿ ಹಾಗೂ ಸನಿಹದ ಭವಿಷ್ಯದಲ್ಲೇ ರಾಷ್ಟ್ರದ ಹಿತಾಸಕ್ತಿಗೆ ತೊಂದರೆ ಉಂಟು ಮಾಡುವ ಯಾವುದೇ ಕಾರ್ಯ ಎಸಗಲು ಧೈರ್ಯವನ್ನು ಹೊಂದಿರೋದಿಲ್ಲ. ಇದನ್ನು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಅಂದರೆ ಸರ್ಕಾರದ ಒಳಗೆ, ಈ ದೇಶದ ಈ ಭಾರತದಂತಹ ರಾಷ್ಟ್ರ ಆಗಿರಲಿ, ಯಾವುದೇ ಒಂದು ರಾಷ್ಟ್ರ ಆಗಿರಲಿ, ಅಲ್ಲಿ ಇರುವಂತಹ ಸರ್ಕಾರ ಯಾವುದೇ ರೀತಿಯ ಕಾನೂನುಗಳನ್ನು ರೂಪಿಸೋವಾಗ, ವಿದೇಶಾಂಗ ನೀತಿಯನ್ನು, ವ್ಯವಹಾರದ ಕಲೆಯನ್ನು ರೂಪಿಸೋವಾಗ ಏನು ಮಾಡ್ತವೆ, ಈ ದೇಶದ ಸರ್ಕಾರಕ್ಕೆ, ರಾಷ್ಟ್ರದ ಹಿತಾಸಕ್ತಿಗೆ ತೊಂದರೆ ಉಂಟು ಮಾಡುವಂತಹ ಯಾವುದೇ ಕಾರ್ಯವನ್ನು ಅವರು ಮಾಡೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ವಿದೇಶಾಂಗ ನೀತಿಯನ್ನು ರಚಿಸಿರ್ತಾರೆ. ಹಾಗಾದರೆ ಈ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತ 1947ರಲ್ಲಿ ಸ್ವತಂತ್ರವನ್ನು ಪಡೀತು. ಸಾರ್ವಭೌಮ ರಾಷ್ಟ್ರವಾಗಿ ಜನ್ಮ ತಾಳ್ತು. ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಕೂಡ ಅದು ಅನುಸರಿಸ್ತಾ ಬಂದಿದೆ. ತನ್ನ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೈತ್ರಿಯನ್ನು ಕೂಡ ಭಾರತ ಬಯಸುತ್ತೆ. ಭಾರತದ ಈ ರೀತಿಯ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು ಅಂತಂದರೆ, ರಾಷ್ಟ್ರದ ಭದ್ರತೆ. ಯಾವಾಗ ಬೇರೆ ರಾಷ್ಟ್ರಗಳೊಂದಿಗೆ ನಾವು ಉತ್ತಮ ಸಂಬಂಧವನ್ನು ಹೊಂದಿರ್ತೀವಿ ಆಗ ಸಾಮಾಜಿಕ ಭದ್ರತೆಯನ್ನು, ಅದೇ ರೀತಿ ರಾಷ್ಟ್ರದ ಭದ್ರತೆಯನ್ನು ಕಾಪಾಡ್ಕೊಳ್ಬಹುದು. ಇನ್ನು ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಇನ್ನು ವ್ಯಾಪಾರದ ದೃಷ್ಟಿಯಿಂದ ನೋಡೋದಾದರೆ ಆರ್ಥಿಕ ಸಂವರ್ಧನೆ ಆಗೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮಗೆ ಲಾಭವನ್ನು ತಂದುಕೊಡುತ್ತೆ. ಆದ್ದರಿಂದ ರಾಷ್ಟ್ರಗಳ ನಡುವೆ ಆರ್ಥಿಕ ಸಂವರ್ಧನೆಯನ್ನು ಕಾಪಾಡೋದಕ್ಕೋಸ್ಕರ ಕಾಪಾಡಿಕೊಳ್ಳೋದು ಕೂಡ ಈ ಭಾರತ ವಿದೇಶಾಂಗ ನೀತಿಯ ಉದ್ದೇಶ. ಇನ್ನು ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸೋದು. ವಿದೇಶಾಂಗ ನೀತಿಯನ್ನು ಅನುಸರಿಸುವ ಮೂಲಕ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದೋದು, ಆ ಮೂಲಕ ನಮ್ಮಲ್ಲಿರುವಂತಹ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲೂ ಕೂಡ ಬಿತ್ತರಿಸೋದು. ಇನ್ನು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕೋದು. ಒಂದು ರಾಷ್ಟ್ರದ ಸಹಾಯವನ್ನು ಪಡೆದು ನಮ್ಮ ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕುವಂತಹ ಕೆಲಸದ ಉದ್ದೇಶವೂ ಕೂಡ ಈ ವಿದೇಶಾಂಗ ನೀತಿಯ ಒಂದು ಉದ್ದೇಶ. ಇನ್ನು ವಿಶ್ವ ಶಾಂತಿ ಮತ್ತು ಸಹಬಾಳ್ವೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಶಾಂತಿಯನ್ನು ಬಯಸುವಂತಹ ಎಲ್ಲ ರಾಷ್ಟ್ರಗಳು ಸಹಕಾರ್ಯ ಸಂಬಂಧವನ್ನು ಹೊಂದಿರ್ತವೆ.
ಮತ್ತು ಸಹಬಾಳ್ವೆ ನಡೆಸುವಂತಹ ಒಂದು ವಿಚಾರಧಾರೆಯೂ ಕೂಡ ಆ ರಾಷ್ಟ್ರಗಳ ಮಧ್ಯೆ ಇರುತ್ತೆ. ಇದು ಭಾರತ ವಿದೇಶಾಂಗ ನೀತಿಯ ಉದ್ದೇಶ. ಇನ್ನು 1946 ಸೆಪ್ಟೆಂಬರ್ 7 ಅವತ್ತೇನಾಯಿತು, ಜವಾಹರ್ಲಾಲ್ ನೆಹರೂರವರು ರೇಡಿಯೋ ಸಂದರ್ಶನವೊಂದನ್ನು ನೀಡ್ತಾರೆ. ತಮ್ಮ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು ಅವರು ಮುಂದಿಡ್ತಾರೆ. ಅದರ ಅರಿವನ್ನು ಅವರು ಎಲ್ಲರಿಗೂ ಮೂಡಿಸ್ತಾರೆ. ಅವರ ಈ ಭಾಷಣ ಅಮೇರಿಕಾ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತ ಹೇಗೆ ಸಂಬಂಧಗಳನ್ನು ರೂಪಿಸ್ಕೊಂಡಿದೆ ಇದರ ಬಗ್ಗೆ ಸೂಚನೆಗಳನ್ನು ಕೂಡ ಅದು ನೀಡಿದಂತಹ ಭಾಷಣ ಆಗಿತ್ತು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯವರಾದಂತಹ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಹೊಂದಿ ಸಮರ್ಥಕವಾಗಿ ನಿಭಾಯಿಸಿದರು ಆ ಕಾಲದಲ್ಲಿ. ಈ ಕಾರಣಗಳಿಂದಾಗಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ನೀತಿ ಅಂತಲೂ ಕೂಡ ಕರೀತಾರೆ. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತಲೂ ಕೂಡ ಕರೀತಾರೆ. ಇದೇ ಉದ್ದೇಶದಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ವಿದೇಶಾಂಗ ಖಾತೆಯನ್ನು ಹೊಂದಿ ಅದನ್ನು ಸಮರ್ಥಕವಾಗಿ ನಿಭಾಯಿಸಿದರು. ರೇಡಿಯೋ ಸಂದರ್ಶನವನ್ನು ಕೊಟ್ಟು ಈ ವಿದೇಶಾಂಗ ನೀತಿ ರೂಪುರೇಷೆಗಳನ್ನು ಅರಿವನ್ನು ಮೂಡಿಸಿದ್ರು. ಅಮೇರಿಕಾ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತ ರೂಪಿಸಿಕೊಳ್ಳುವ ಸಂಬಂಧಗಳ ಬಗ್ಗೆಯೂ ಕೂಡ ಸೂಚನೆಗಳನ್ನು ಆ ವರದಿ ನೀಡುತ್ತೆ, ಆ ಭಾಷಣ ನೀಡುತ್ತೆ. ಆದ್ದರಿಂದ ಈ ವಿದೇಶಾಂಗ ನೀತಿಯನ್ನು ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತಲೂ ಕೂಡ ಕರೀತಾರೆ. ಭಾರತೀಯ ವಿದೇಶಾಂಗ ನೀತಿ ಹಲವಾರು ಅಂಶಗಳಿಂದ ಪ್ರಭಾವಿತ ಆಗಿದೆ, ಅದರಿಂದ ರೂಪಿತಗೊಂಡಿದೆ. ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ ಮುಂತಾದ ಅಂಶಗಳು ಏನು ಮಾಡ್ತವೆ, ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಗಿ ಕುಳಿತಿರ್ತವೆ. ಇದು ಭಾರತದ ವಿದೇಶಾಂಗ ನೀತಿ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಏನೇನು, ಯಾವೆಲ್ಲ ಅಂಶಗಳನ್ನು ವಿದೇಶಾಂಗ ನೀತಿ ಒಳಗೊಂಡಿದೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಬರೋದು ಪಂಚಶೀಲ ತತ್ವಗಳು. ಏನಿದು ಪಂಚಶೀಲ ತತ್ವಗಳು ಅಂತಂದರೆ, ವಿಶ್ವದ ರಾಷ್ಟ್ರಗಳು ಏನು ಮಾಡ್ತವೆ, ವಿಭಿನ್ನ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ರೂ ಸಹ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸ್ಕೊಂಡಿರ್ತವೆ. ಇದೇ ಆಧಾರದ ಮೇಲೆ 1954 ಜೂನಲ್ಲಿ ಏನಾಯಿತು, ವಿಶ್ವ ಶಾಂತಿ ದೃಷ್ಟಿಯಿಂದ ಚೀನಾ ಮತ್ತು ಭಾರತ, ಅಂದಿನ ಚೀನಾದ ಪ್ರಧಾನಿಯಾಗಿ ಯಾರಾಗಿದ್ದರು, ಚೌ ಎನ್ ಲಾಯ್ ಅಂತ ಇದ್ದರು, ಮತ್ತು ಭಾರತದ ಪ್ರಧಾನಿಯವರು ಜವಾಹರ್ಲಾಲ್ ನೆಹರೂರವರಾಗಿದ್ದರು. ಇವರು ಏನು ಮಾಡ್ತಾರೆ, ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸ್ಕೊಳ್ತಾರೆ. ಚೀನಾ ಮತ್ತು ಭಾರತ ಎರಡೂ ಸೇರಿ ಅವುಗಳನ್ನು ಏನಂತ ಕರೆದ್ರು, ಪಂಚಶೀಲ ತತ್ವಗಳು ಅಂತ ಕರೆದ್ರು. ಅವುಗಳು ಯಾವ್ಯಾವು ಅಂದರೆ, ಮೊದಲನೇದು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಗೌರವವನ್ನು ಕೊಡೋದು. ಪರಸ್ಪರ ರಾಷ್ಟ್ರಗಳು ಪ್ರದೇಶಗಳ ಮೇಲೆ ಮತ್ತು ಅವುಗಳ ಸಾರ್ವಭೌಮತೆಗೆ ಗೌರವವನ್ನು ಕೊಡಬೇಕು, ಮತ್ತು ಪರಸ್ಪರ ಆಕ್ರಮಣವನ್ನು ಮಾಡಬಾರ್ದು ಅನ್ನುವಂಥ ತತ್ವವನ್ನು ಅಳವಡಿಸ್ಕೊಂಡ್ರು. ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರೋದು. ಆಂತರಿಕ ವ್ಯವಹಾರಗಳನ್ನು ಆ ದೇಶದವರು ಆ ದೇಶದಲ್ಲಿ, ಈ ದೇಶದವರು ಈ ದೇಶದಲ್ಲಿ, ಯಾರು ಯಾರ ಮೇಲೆಯೂ ಪ್ರಭಾವವನ್ನು ಬೀರಬಾರ್ದು ಅನ್ನುವಂಥ ತತ್ವವನ್ನು ಅಳವಡಿಸ್ಕೊಂಡ್ರು. ಅದೇ ರೀತಿ 4ನೇದು ಪರಸ್ಪರ ಸಹಕಾರ ಮತ್ತು ಸಮಾನತೆ, 5ನೇದು ಶಾಂತಿಯುತ ಸಹಬಾಳ್ವೆ. ಇವು ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿಗಳು ಅಂತ ಹೇಳಬಹುದು. ಹೀಗೆ ಪಂಚಶೀಲ ತತ್ವಗಳನ್ನು ಭಾರತ ಅಳವಡಿಸ್ಕೊಂಡಿದೆ. ಇದು ಒಂದು ಭಾರತ ವಿದೇಶಾಂಗ ನೀತಿಯ ಮೂಲಭೂತ ಅಂಶ. 1954 ಜೂನ್ ತಿಂಗಳಲ್ಲಿ ಏನಾಯಿತು, ಚೀನಾ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಈ 5 ತತ್ವಗಳನ್ನು ಅಳವಡಿಸ್ಕೊಂಡ್ವು. ಅವುಗಳನ್ನು ಪಂಚಶೀಲ ತತ್ವಗಳು ಅಂತ ಕರೆದ್ರು. ಇನ್ನು 2ನೇದು ಅಲಿಪ್ತ ನೀತಿ ಅಂತಂದರೆ ತಟಸ್ಥವಾಗಿರೋದು. ಅಲಿಪ್ತ ಅಂತಂದರೆ ತಟಸ್ಥವಾಗಿರೋದು. ಏನಾಯಿತು, 2ನೇ ಮಹಾಯುದ್ಧ ಆಯಿತು. ಇಡೀ ವಿಶ್ವ 2 ಬಣಗಳಾಗಿ ವಿಭಾಗ ಆಯಿತು, 2 ವಿಭಾಗಗಳಾಯಿತು. ಏನಾಯಿತು, ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಳಗೊಂಡಂತಹ ಒಂದು ಬಣ, ಇನ್ನೊಂದು ಸೋವಿಯತ್ ರಷ್ಯಾದ ಹಿರಿತನದ ಕಮ್ಯುನಿಸ್ಟ್ ರಾಷ್ಟ್ರಗಳು. ಹೀಗೆ 2 ಭಾಗ ಆಯಿತು. ಇಡೀ ವಿಶ್ವ 2 ಭಾಗ ಆಗುತ್ತೆ. ಆಗ 2 ಬಣಗಳ ನಡುವೆ ಶೀತಲ ಸಮರವೂ ಕೂಡ ಪ್ರಾರಂಭ ಆಗುತ್ತೆ. ಈ 2 ರಾಷ್ಟ್ರಗಳೊಡನೆ, ಈ 2 ಬಣಗಳೊಡನೆ ಶೀತಲ ಸಮರ
ಪ್ರಾರಂಭ ಆಗುತ್ತೆ. ಆಗ ಏನಾಯಿತು, ಆ ದಿನಗಳಲ್ಲಿ ಭಾರತ ಈ ಎರಡರಲ್ಲಿ ಯಾವ ಶಕ್ತಿ ಬಣಕ್ಕೂ ಸೇರಲಿಲ್ಲ. ಅಂದರೆ ಆಲಿಪ್ತ ನೀತಿಯನ್ನು ಅನುಸರಿಸಿ ಅದು ತಟಸ್ಥ ಆಗಿತ್ತು. ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸವನ್ನು ಗಳಿಸಿಕೊಳ್ಳೋದ್ರ ಮೂಲಕ ಅಮೇರಿಕಾದಿಂದ ಆರ್ಥಿಕ ನೆರವನ್ನು ಪಡೀತು. ಭಾರತ ಎರಡೂ ಬಣಕ್ಕೆ ಸೇರದೆ ಆಲಿಪ್ತ ನೀತಿಯನ್ನು ಅನುಸರಿಸಿತು, ಅಮೇರಿಕಾದಿಂದ ಆರ್ಥಿಕ ನೆರವನ್ನು ಪಡೀತು, ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಪಡೀತು. ಆಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯನ್ನು ಭಾರತ ಅನುಸರಿಸುವಲ್ಲಿ ಯಶಸ್ವಿಯಾಯಿತು. ಅಮೇರಿಕಾದಿಂದ ಆರ್ಥಿಕ ನೆರವನ್ನು ಪಡೀತು, ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಯಶಸ್ವಿಯಾಗತ್ತೆ. ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವಂತಹ, ವಿರೋಧಿಸುವಂತಹ ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸ್ತು. ಯಾವುದರಲ್ಲಿ ಒಳ್ಳೆಯದಿದೆ ಅದನ್ನು ತಗೊಳ್ಳುವಂತಹ ಒಂದು ನೀತಿಯನ್ನು ಈ ಒಂದು ಭಾರತ ಅನುಸರಿಸುತ್ತೆ. ಈ ಆಲಿಪ್ತ ನೀತಿ ಅನ್ನುವಂಥದ್ದು ನಮ್ಮ ಭಾರತದ ವಿದೇಶಾಂಗ ನೀತಿಯ ಒಂದು ಮೂಲಭೂತ ಅಂಶ ಆಯಿತು. ಇಂತಹ ಆಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದಂತಹ ಕೀರ್ತಿ ಭಾರತಕ್ಕೆ ಸಲ್ಲತ್ತೆ. ನೆಹರೂರವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಇಂದಿರಾ ಗಾಂಧಿಯವರು ಸವಾಲಿಗೆ ಸವಾಲಿನ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾರೆ. 1965ರಲ್ಲಿ ಮತ್ತು 1971ರಲ್ಲಿ ನಡೆದಂತಹ ಪಾಕಿಸ್ತಾನದ ವಿರುದ್ಧದ ಯುದ್ಧಗಳು ಈ ನೀತಿಯನ್ನು ಅಳವಡಿಸ್ಕೊಂಡಿದ್ವು. ಆ ನಂತರದ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ದೇಶದ ವಿದೇಶಾಂಗ ನೀತಿಯನ್ನು ಸುಧಾರಿಸಿದ್ರು. ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈ ಆಲಿಪ್ತ ನೀತಿ ಅನ್ನುವಂಥದ್ದು ಭಾರತದ ವಿದೇಶಾಂಗ ನೀತಿಯ ಇನ್ನೊಂದು ಮೂಲಭೂತ ಅಂಶ. ಮೂರನೇದು ವಸಾಹತುಶಾಹಿತ್ವಕ್ಕೆ ವಿರೋಧ. ವಸಾಹತುಶಾಹಿತ್ವಕ್ಕೆ ವಿರೋಧ. ಈ ವಸಾಹತುಶಾಹಿತ್ವ ಅಂದರೆ ಏನು? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಅಂತ ಕರೀತಾರೆ. ಅಂದರೆ ಒಂದು ರಾಷ್ಟ್ರ ಇರುತ್ತೆ, ಬಲಿಷ್ಠ ಆಗಿರುತ್ತೆ, ಇನ್ನೊಂದು ಅದಕ್ಕಿಂತ ದುರ್ಬಲವಾದಂತಹ ರಾಷ್ಟ್ರವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ, ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕತ್ತೆ, ಅಲ್ಲಿ ಯಾವುದೇ ರೀತಿಯ ಸ್ವತಂತ್ರ ಇರಲ್ಲ, ಅದನ್ನು ಆ ದೇಶವನ್ನು ತನ್ನ ಸ್ವಾರ್ಥಕ್ಕಾಗಿ, ಹೇಗೆ ಯುರೋಪಿಯನ್ನರು ಭಾರತಕ್ಕೆ ಬಂದು ವ್ಯಾಪಾರದ ಉದ್ದೇಶದಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಅವರು ಹೇಗೆ ಬೆಳೆದ್ರು, ಅದೇ ರೀತಿ ಒಂದು ದೇಶವನ್ನು ಹತ್ತಿಕ್ಕಿ ಅದರ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ವಸಾಹತುಶಾಹಿತ್ವ ಅಂತ ಕರೀತಾರೆ. ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರಗೊಳಿಸಿಕೊಂಡಂತಹ ಭಾರತ ಸ್ವಾಭಾವಿಕವಾಗಿ ಅದನ್ನು ವಿರೋಧಿಸುತ್ತೆ. ಯುರೋಪಿಯನ್ನರಿಂದ ನಮ್ಮ ದೇಶವನ್ನು ನಾವು ವಸಾಹತುಶಾಹಿತ್ವದಿಂದ ಉಳಿಸ್ಕೊಂಡ್ವಿ. ಇದರಿಂದ ನಾವು ಸಾಮಾನ್ಯವಾಗಿ ಭಾರತೀಯರು ವಸಾಹತುಶಾಹಿತ್ವವನ್ನು ಖಂಡಿಸ್ತೀವಿ. ಅದೇ ರೀತಿ ಭಾರತ ಸರ್ಕಾರ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಮಾಡುತ್ತೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿತ್ವ ಇರಕೂಡ್ದು ಅಂತ ದೆಹಲಿ ಮತ್ತು ಬಾಂಡೋಂಗ್ನಲ್ಲಿ ಜರುಗಿದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ 1949ರಲ್ಲಿ ದೆಹಲಿಯಲ್ಲಿ ನಡೆಯಿತು. 1955ರಲ್ಲಿ ಬಾಂಡೋಂಗ್ನಲ್ಲಿ ನಡೆದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನಗಳಲ್ಲಿ ತನ್ನ ನಿಲುವನ್ನು ಪ್ರತಿಪಾದಿಸಿತು ಭಾರತ. ಇದು ವಸಾಹತುಶಾಹಿತ್ವಕ್ಕೆ ಭಾರತದ ವಿರೋಧ. ಇದು ಕೂಡ ಭಾರತದ ವಿದೇಶಾಂಗ ನೀತಿಯ ಒಂದು ಮೂಲಭೂತ ಅಂಶ. ಇನ್ನು ವರ್ಣಭೇದ ನೀತಿಗೆ ವಿರೋಧ. ಒಂದು ಜನಾಂಗದ ಅಥವಾ ವರ್ಣದ ಸಮುದಾಯದ ಇನ್ನೊಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನು ತಮಗಿಂತ ಕೀಳು ಅಂತ ಭಾವಿಸಿ ಅವರನ್ನು ಕಡೆಗಣಿಸುವಂತಹ, ವಿರೋಧಿಸುವಂತಹ ನೀತಿಗೆ ವರ್ಣಭೇದ ನೀತಿ ಅಂತ ಕರೀತಾರೆ. ಬಣ್ಣದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ಒಂದು ವರ್ಗ ಇನ್ನೊಂದು ವರ್ಗವನ್ನು ಕಡೆಗಣಿಸೋದು, ವಿರೋಧಿಸುವಂತಹ ಒಂದು ನೀತಿಗೆ ವರ್ಣಭೇದ ನೀತಿ ಅಂತ ಕರೀತಾರೆ. ಈ ವರ್ಣಭೇದ ನೀತಿ ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತೆ. ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಇದು ಮಾರಕ ಆಗಿರುತ್ತೆ. ಇಂತಹ ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲೂ ಇರಬಾರ್ದು, ಯಾವ ರಾಷ್ಟ್ರವೂ ಕೂಡ ಅನುಸರಿಸಬಾರ್ದು ಅನ್ನುವಂತಹ ವಿದೇಶಾಂಗ ನೀತಿಯನ್ನು ಭಾರತ ಹೊಂದಿದೆ. ಇತ್ತೀಚಿನವರೆಗೂ ನಾವು ಗಾಂಧೀಜಿಯವರನ್ನು ನೋಡಿದ್ವಿ. ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಇದ್ದಂತಹ ನೆಲ್ಸನ್ ಮಂಡೇಲಾ ಅವರ ಹೋರಾಟವನ್ನು ನಾವು ಓದಿದ್ದೀವಿ. ಇತ್ತೀಚಿನವರೆಗೂ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ರು ಅನ್ನೋದನ್ನು ನಾವು ಓದಿದ್ದೀವಿ. ಈ ವರ್ಣಭೇದ ನೀತಿಯನ್ನು
ಆಫ್ರಿಕಾ ಗಾಂಧಿ ಎಂದೇ ಪ್ರಸಿದ್ಧರಾದಂತಹ ನೆಲ್ಸನ್ ಮಂಡೇಲಾ ಅವರು ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಬಲವಾಗಿ ಖಂಡಿಸಿ ಹಮ್ಮಿಕೊಂಡಿದ್ದಂತಹ ಚಳುವಳಿಯನ್ನು ಭಾರತ ಬೆಂಬಲಿಸಿತ್ತು. ಈ ಮೂಲಕ ವರ್ಣಭೇದ ನೀತಿಗೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದು ಭಾರತ. ನೆಲ್ಸನ್ ಮಂಡೇಲಾ ಅವರು ಏನು ಮಾಡ್ತಾರೆ, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ನೆಲ್ಸನ್ ಮಂಡೇಲಾ ಅವರನ್ನು ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಆಫ್ರಿಕಾದ ಗಾಂಧಿ ಅಂತ ಕರೆಸ್ಕೊಳ್ಳುವಂತಹ ನೆಲ್ಸನ್ ಮಂಡೇಲಾ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಧ್ವನಿ ಎತ್ತುತ್ತಾರೆ. ಈ ಹೋರಾಟದಲ್ಲಿ ಭಾರತ ಅವರನ್ನು ಬೆಂಬಲಿಸುತ್ತೆ ಮತ್ತು ಅದರ ಗುರಿಯನ್ನು ಕೂಡ ಇಲ್ಲಿ ಸಾಧಿಸಲಾಗುತ್ತೆ. ಇದು ವರ್ಣಭೇದ ನೀತಿಗೆ ವಿರೋಧ. ಇದು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು. ಇನ್ನೊಂದು ನಿಶಸ್ತ್ರೀಕರಣ. 5ನೇ ಒಂದು ಅಂಶ ನಿಶಸ್ತ್ರೀಕರಣ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವಿಕೆಯನ್ನು ನಿಶಸ್ತ್ರೀಕರಣ ಅಂತ ಕರೀತಾರೆ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವಿಕೆ ಅಂದರೆ ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸೋದು, ಇದಕ್ಕೆ ನಿಶಸ್ತ್ರೀಕರಣ ಅಂತ ಕರೀತಾರೆ. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ಈಗಾಗಲೇ ನಡೆದಿದೆ. ಈ ರೀತಿ ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೆಯುವಾಗ ಏನು ಒಂದು ಭಯ ಹುಟ್ಟುತ್ತೆ, 3ನೇ ಮಹಾಯುದ್ಧ ನಡೀಬಹುದು ಅನ್ನುವಂತಹ ಆತಂಕ ಹುಟ್ಟುತ್ತೆ. ಎಲ್ಲ ರಾಷ್ಟ್ರಗಳಲ್ಲಿಯೂ ಇದು ಸಾಮಾನ್ಯ. ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದಂತಹ ರಾಷ್ಟ್ರಗಳು ಅಚಾತುರ್ಯದಿಂದಲೋ ಅಥವಾ ಅದನ್ನು ಪರೀಕ್ಷೆ ಮಾಡುವಾಗ ತಪ್ಪು ಗ್ರಹಿಕೆಯಿಂದ ಬೇಕಂತಲೇ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಮತ್ತು ಅಣ್ವಸ್ತ್ರಗಳನ್ನು ತಯಾರಿಸಿ ಉಪಯೋಗಿಸುವಂತಹ ಒಂದು ಕೂಡ ಇರುತ್ತೆ, ಒಂದು ಸಂಭವ ಕೂಡ ಇರುತ್ತೆ. ಆದ್ದರಿಂದ ಭಾರತ ಏನು ಮಾಡುತ್ತೆ, ಭಾರತ ಅನ್ನುವಂಥದ್ದು ಅದು ಒಂದು ಶಾಂತಿಪ್ರಿಯ ರಾಷ್ಟ್ರ. ಗುಣಾತ್ಮಕ ಮತ್ತು ಗಾತ್ರದ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನು ಅದು ಪ್ರತಿಪಾದಿಸುತ್ತೆ. ಪೂರ್ಣ ಒಂದು ನಿಶಸ್ತ್ರೀಕರಣವನ್ನು ಅದು ಪ್ರತಿಪಾದಿಸಲ್ಲ. ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಿದಂತಹ ಭಾರತದ ಪ್ರಧಾನಿ ನೆಹರೂರವರ ಕಾಲದಲ್ಲಿ ಸಹಜವಾಗಿ ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದಂತಹ ವಿಚಾರ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದಂತಹ ರಕ್ಷಣಾ ವ್ಯೂಹ ಇರುತ್ತೆ. ಆದರೂ ಭಾರತ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಪೂರಕವಾದಂತಹ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತನ್ನು ನೀಡುತ್ತೆ. ಸಂಪೂರ್ಣ ನಿಶಸ್ತ್ರೀಕರಣ ಅಲ್ಲದೇ ಇದ್ದರೂ ವಿಶ್ವ ಶಾಂತಿಗೆ ಬೇಕಾದಂತಹ ನಿಶಸ್ತ್ರೀಕರಣವನ್ನು, ಸ್ವಲ್ಪ ಮಟ್ಟಿನ ನಿಶಸ್ತ್ರೀಕರಣವನ್ನು ಭಾರತವೂ ಕೂಡ ಅನುಸರಿಸುತ್ತೆ. ಇದು ವಿಶ್ವ ಶಾಂತಿಗೆ ಭಾರತ ಅನುಸರಿಸುವಂತಹ ಒಂದು ವಿದೇಶಾಂಗ ನೀತಿ. ಭಾರತದ ಸಂವಿಧಾನ ಏನು ಮಾಡ್ತೋ, ತನ್ನ 51ನೇ ವಿಧಿ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಅನ್ನುವಂತಹ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತೆ. ಭಾರತದ ಸಂವಿಧಾನದ 51ನೇ ವಿಧಿ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತೆ. ಕೇಂದ್ರ ಸರ್ಕಾರದ ವಿದೇಶಾಂಗ ಖಾತೆ ಮತ್ತು ದೇಶದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಇದು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. 51ನೇ ವಿಧಿ ಏನು ಹೇಳುತ್ತೆ, ವಿದೇಶಾಂಗ ನೀತಿಯನ್ನು ಸೂಚಿಸುತ್ತೆ. ಅದರ ಜೊತೆಗೆ ವಿದೇಶಾಂಗ ನೀತಿ ನಿರೂಪಣೆ, ಅದೇ ರೀತಿ ಕೇಂದ್ರ ವಿದೇಶಾಂಗ ಖಾತೆಯ ರಚನೆ ಮತ್ತು ವಿದೇಶಾಂಗ ನೀತಿ ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋದು, ಈ ರೀತಿಯ ನಿಯಮಗಳನ್ನು ಇದು ಸೂಚಿಸುತ್ತೆ. ಭಾರತ ಸಂವಿಧಾನದ 51ನೇ ವಿಧಿ. ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವ ರೀತಿಯಲ್ಲಿ ರೂಪಿಸಲಾಗಿದೆ. ಭಾರತದ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂತಹ ಸಂಸ್ಥೆ ಹುಟ್ಕೊಂಡು ಈ ಎರಡೂ ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಡನೆ ನಿಕಟ ಸಂಬಂಧವನ್ನು ಭಾರತ ಹೊಂದಲು ಬಯಸುತ್ತೆ. ಮೇಲಾಗಿ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತ ಮಹತ್ವದ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇದು ಭಾರತ ವಿವಿಧ ರಾಷ್ಟ್ರಗಳೊಡನೆ ಹೊಂದಿದಂತಹ ಸಂಬಂಧ. ಈ ಪಾಠದಿಂದ ನಾವು ಭಾರತದ ವಿದೇಶಾಂಗ ನೀತಿ ಅಂದರೆ ಏನು, ಅದೇ ರೀತಿ ಸಾರ್ವಭೌಮತ್ವ ರಾಷ್ಟ್ರಗಳು ಅಂದರೆ ಯಾವುವು, ಮತ್ತು ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳಾದಂತಹ ರಾಷ್ಟ್ರೀಯ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸೋದು, ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕೋದು, ವಿಶ್ವಶಾಂತಿ ಮತ್ತು ಸಹಬಾಳ್ವೆ ಅನ್ನುವಂತಹ ಉದ್ದೇಶಗಳನ್ನು ನಾವಿಲ್ಲಿ ಕಲಿತ್ವಿ. ಅದೇ ರೀತಿ ಜವಾಹರ್ಲಾಲ್ ನೆಹರೂರವರು ಯಾವ ರೀತಿ ವಿದೇಶಾಂಗ ನೀತಿಯನ್ನು ರೂಪಿಸೋವಲ್ಲಿ ಸಾಧನೆಯನ್ನು ಮಾಡಿದ್ರು, ಈ ಭಾರತ ವಿದೇಶಾಂಗ ನೀತಿಗೆ ನೆಹರೂರವರ ವಿದೇಶಾಂಗ ನೀತಿ ಅಂತ ಯಾಕೆ ಕರೆದ್ರು ಅನ್ನೋದನ್ನು ನೋಡಿದ್ವಿ. ಮತ್ತು ಭಾರತ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಾದಂತಹ ಪಂಚಶೀಲ ತತ್ವಗಳು
ಅಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ನಿಶಸ್ತ್ರೀಕರಣ ಅನ್ನುವಂತಹ ಅಂಶಗಳನ್ನು ನಾವು ಈ ಪಾಠದಿಂದ ಕಲಿತ್ವಿ. ಮುಂದೆ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 20 ಕ್ವಶನ್ ಪೇಪರ್ಗಳಲ್ಲಿ ಈ ಭಾರತ ವಿದೇಶಾಂಗ ನೀತಿ ಅನ್ನೋ ಪಾಠದ ಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ, ಯಾವ ರೀತಿ ಆನ್ಸರ್ ಬರೀಬಹುದು ಅನ್ನೋದನ್ನು ಹೇಳ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಾಗಿ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲನ್ನು ಗುರುತಿಸಿ ಸಬ್ಸ್ಕ್ರೈಬ್ ಮಾಡಬಹುದು. ಅದೇ ರೀತಿ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ, ನಿಮಗೇನಾದರೂ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಮುಂದೆ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ 20 ಕ್ವಶನ್ ಪೇಪರ್ಗಳಲ್ಲಿ ಈ ಭಾರತ ವಿದೇಶಾಂಗ ನೀತಿ ಅನ್ನುವಂತಹ ಪಾಠದ ಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿವೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಾಗಿ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲನ್ನು ಗುರುತಿಸಿ ಸಬ್ಸ್ಕ್ರೈಬ್ ಮಾಡಬಹುದು. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಸಲಹೆಗಳನ್ನು ನೀಡೋರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.